ನೋಡು, ನಾನು ಅಲೇಸಷ್ಟೊತ್ತು ಅಲೇಸ್ತೀನಿ. ಎಷ್ಟೊತ್ತಾತು ನೀನು ಹೇಳ್ತಾ? ಅಂಥದ್ದು ಏನು ಮಾಡಿದ್ನೆ ನಾನು? ಎಂತ ಮಾಡೀನಿ? ನಾವು ಗಂಡಸ್ರು ಏನಾದ್ರು ಮಾಡ್ಕೊತೀವಿ, ನಿನ್ನ ಯಾರು ಕರೆಸ್ತಾರಲ್ಲಿ? ನೀನು ಎಲ್ಲಿ ಹೋಗಿ ಏನು ಮಾಡ್ತೀವಿ ಅಂತ ನಾನೇನಾರು ಕೇಳಕ್ಕೆ ಬರ್ತೀನಾ? ಬಂದುಬಿಡ್ತು ಈಗ ಹೇಳೋಕ್ಕೆ. ನೀವದು ನೋಡಿ ಅಲ್ಲ ಅವ ಏನು ಹೇಳೇನೆ ಏನು ಬಿಟ್ಟಾನೆ ಅಂಥೇಳಿ. ನಾಳೆ ನಿಂಗೆ ಯಾರು ಫುಡ್ಡಿನ ಇದಕ್ಕೆ ಏನಾದ್ರು ಹೇಳಿದ್ರೆ ನೀನು ಸುಮ್ಮನೆ ಇರ್ತೀಯಾ? ಓಹೋ, ಯಾಕೆ ನೀವೇನು ನಾನು ಕೇಳಿದೆ ಸುಮ್ಮನೆ ಬಿಟ್ಟಿರಾ? ಖಾಲಿ ಯಾರೋ ಒಂದು ಬೈಕಲ್ಲಿ ತಗೊಬಂದು ಬಸ್ ಸ್ಟ್ಯಾಂಡಿಗೆ ಬಿಟ್ಟರು ಅಂತೇಳಿ ಎಷ್ಟು ಕೇಳಿದ್ರಿ ನೀವು? ಎಷ್ಟು ಅನುಮಾನ ಪಟ್ಟಿದ್ರಿ? ನನಗೇನು ಗೊತ್ತಿಲ್ಲ ನಿಮ್ಮ ಬಗ್ಗೆ ಅಂತ ಮಾಡಿರಾ? ನಿಮ್ಮ ದಸೆಯಿಂದ ನಾ ಬಸ್ಸಲ್ಲಿ ಎಷ್ಟು ಜನರ ಎದುರಿಗೆ ತಲೆ ತೆಗೆಸ್ಕೊಂಡಿತ್ತೆ ಗೊತ್ತಾನ? ನಿಮ್ಗೆ ಯಾಕ್ರೆ ಬೇಕು ಅವನ ಸುದ್ದಿ? ಯಾಕೆ ಬೇಕಿತ್ತು ನಿಮಗೆ? ಏನು ಇದಕ್ಕಿಂತ ಸ್ವಲ್ಪ ಮುಂಚೆ ನೋಡಿದ್ರೆ ಒಂದೇ ಬಟ್ಲಲ್ಲಿ ಉಣ್ಣಷ್ಟು ಏನಿದ್ರು ಅವನು ಬಂದು ನಿಮ್ಗೆ ಹೇಳಬೇಕು, ನೀವು ಹೋಗಿ ಅವನಿಗೆ ಹೇಳಬೇಕು. ಹಾಗಿದ್ದರು ಅಂತ ಗೊತ್ತಿದ್ಮೇಲೆ ಅಷ್ಟು ಹಚ್ಚಿಗೆ ಬರದಿತ್ತು. ಹಚ್ಚಿಗಿನ ಮೇಲೆ ಈಗ ಅವ್ನು ಏನು ಹೇಳಿದ್ರು ಕೇಳ್ತೀನಿ ತಪ್ಪನಿರ್ಬೇಕು. ಇಲ್ಲಿ ನಮ್ಮ ತನಕ ಬರೋಕ್ಕೆ ಬಿಡಬಾರ್ದು. ಸಿಟ್ಟು ಬರೆಸ್ತಿದ್ದೀಯ ನೋಡು. ಹೇಳಿನಿ ಮೊದಲೇ ನನ್ನ ಟೆನ್ಷನ್ನಲ್ಲಿ ನಾನಿದ್ದೀನಿ. ಬಾಯಿ ಮುಚ್ಚಿಟ್ಟು ಸುಮ್ಮನೆ ಕೂತ್ರಂದು ಆತೋ. ಎಂತಾದ್ರ ಮರಯ್ಯ, ಎಂತ ನೋಡೋಣ, ಎಲ್ಲೋ ಒಂದು 4 ದಿನ ಆಗಿತ್ತೇನ. ಯಾರು ಎಂತ ಆತೆ? ಎಂತ ಹೇಳಿದ್ರ? ಹೇಳೋದು ಮತ್ತೆ ಅಂತ ಅಲ್ಲ ಪ್ರಭಾಕರಣ್ಣ ಅದರಲ್ಲ, ಅವರಿಗೆ ಇವರೇನೋ ನಿನ್ನೆ ಪೇಟೆಯಲ್ಲಿ ಸಮ ಹೆದರ್ಸ್ಯಾರಂತೆ. ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ, ನಿನ್ನ ಹಣೆ ಬರೋ ಗೊತ್ತು ಹಾಗೆ ಹೀಗೆ ಅಂತ ಒಂದು ಹೇಳೋನು ಬಿಡ್ಲಂತೆ. ಅದು ನೋಡಿದ್ರೆ ಇವತ್ತು ಬಸ್ಸಲ್ಲಿ ಎಷ್ಟು ಜನ ಇದ್ದರು ಗೊತ್ತಾ? ಎಲ್ಲರ ಎದುರಿಗೆ ನಿಂತು ಹೇಳ್ತಾ ಇದೆಯಪ್ಪ ಜೋರಾಗಿ, ನಿಮ್ಮ ಗಂಡ ಒಳ್ಳೆ ಮಾತಲ್ಲಿ ಬುದ್ಧಿ ಹೇಳಿ ನನ್ನ ಗಂಡನ ಸುದ್ದಿ ಎಂತಕ್ಕೆ ಬೇಕೋ ಅವಾಗಿಂದ ಇದೇ ಥರ ಮಾಡ್ತಾ ಇದ್ದಾರೆ, ಇಲ್ಲದೆ ಹೋಗಿದ್ದೆಲ್ಲ ಹಚ್ಚಿಕೊಡ್ತಾರೆ ಹಾಗೆ ಹೀಗೆ ಅಂತ. ನಂಗೆ ಏನು ಗೊತ್ತಿಲ್ಲೂ ಇಲ್ಲ, ಗೊತ್ತಿದ್ದಿದ್ರೆ ಹೇಳ್ತಿದ್ದೆ ಹಾಗಲ್ಲ ಹೀಗೆ ಅಂತ. ಎಂತ ಹೇಳೋದು ನಾನು? ಈಗ ಹೊರಗಡೆ ಏನಾರು ಆಗಿದ್ದು ಇವರು ಅನಿಲಣ್ಣನ ಹತ್ರ ಹೇಳೋಕ್ಕಾರು ಗೊತ್ತಾಗ್ತದೆ, ನಿಮ್ಮ ಹತ್ರ ಹೇಳೋಕೆ ಗೊತ್ತಾಗ್ತದೆ. ನನ್ನ ಹತ್ರ ಒಂದು ಮಾತು ಅವ್ರು ಏನು ಹೇಳಲ್ಲ ಗೊತ್ತಾನ? ಇವ್ರ ದಸೆಯಿಂದ ನಾನಲ್ಲಿ ತಲೆ ತೆಗೆಸ್ಬೇಕಾಯ್ತು. ಹೌದನಾ? ಎಂತ ಹೇಳಿದ್ದೆ? ಅವನ ಸುದ್ದಿ ಎಂತಕ್ಕೆ ಹೋಗಿದ್ದ ನೀನು? ಅಮ್ಮ, ನೀನು ಹಾಗೆ ಮಾಡಬೇಡ. ನಾನು ಅವನ ಸುದ್ದಿ ಹೋಗಿದ್ದಲ್ಲ. ಅವನು ನಮ್ಮ ಸುದ್ದಿ ಬಂದಿದ್ದನ್ನು ಕೇಳದೆ ಸುಮ್ಮನೆ ಇರಬೇಕಿತ್ತಾ? ಈಗ ನಮ್ದು ಇದು ಪೇಪರ್ ತಟ್ಟೆ ಮಾಡ್ತೀವಲ್ಲ, ಪ್ರತಿಯೊಬ್ಬರು ನಮ್ಮ ಇದಕ್ಕೆ ಬರ್ತಾ ಇದ್ದಾರನ್ನ ಬೇಡ ಅವ್ರು ಹಂಗೆ ಹೇಳಿದ್ರೆ ಕೊಡೋಕ್ಕಾಗಲ್ಲಂತೆ, ನೀವು ಹೋಗಿದ್ದಕ್ಕೆ ಅವರು ಬೈತಾರೆ ಅದು ಇದು ಅಂತ ಇಲ್ಲದೆ ಹೊಚ್ಚಾಡಿ ಹೇಳ್ಕೊಟ್ಟಾನೆ. ಎಷ್ಟು ಜನ ಕಮ್ಮಿ ಆಗ್ಯದ ಗೊತ್ತಾ ನೀವು ಬರೋರು? ಇವು ಅನಿಲ ಗುಂಡಪ್ಪಣ್ಣಗೆ ಗೊತ್ತಾದರೆ ಇವ್ನು ಮೂಳೆ ಮುರಿತಾರೆ. ನಾನು ಮತ್ತು ಪಾಪ ಅಂತೇಳಿ ಒಬ್ಬನ್ನೇ ಕರೆದು ಈ ಥರ ಮಾಡಬೇಡ ಅಂತ ಹೇಳಿನಿ. ನೋಡಿದ್ರೆ ಅವನು ಊರ್ಹಾಳ ಶೇಖರ ಅದನಲ್ಲ, ಅವನು ಹೇಳ್ಕೊಡೋಕ್ಕೆ ಅವನ ತಾಳಕ್ಕೆ ಸರಿಯಾಗಿ ಕುಣಿಯೋಕ್ಕೆ. ನಾಳೆ ಏನಾರು ಒಂಚೂರು ಹೆಚ್ಚು ಕಮ್ಮಿ ಆದರೆ ಇಲ್ಲಿ ನಾವೇ ಬೇಕು ಬತ್ತನ ಕಾಲು ಹಿಡಿಯೋಕ್ಕೆ. ಈಗ ನೋಡಿದ್ರೆ ಎಷ್ಟು ದಿವಸ ಅವನಿಗೆ ಎಷ್ಟು ಸಮಾಧಾನ ಮಾಡಿ ಎಷ್ಟು ಹಿಂತಿ ಹಿಡ್ಕೊಂಡು ಹೊಡೆದೆಲ್ಲ ಬಿಟ್ಟದೆ. ನಾನು ಇದು ಮಾಡೀನಿ ಗೊತ್ತಾನ, ಯಾರ ಹತ್ರನೂ ಹೇಳಲ್ಲ ಇಲ್ಲಿ ತನಕ. ಅಷ್ಟು ಮಾಡಿದ್ದಕ್ಕೆ ಒಳ್ಳೆ ಇದನ್ನೇ ಮಾಡ್ದೆ. ಓ, ಅವ್ರ ಗಂಡ ಹೆಂಡತಿ ಜಗಳದಲ್ಲೂ ಹೋಗಿ ಇದು ಮಾಡಿರಿ ನೀವು ಹಂಗಾರೆ? ಅದಕ್ಕೆ ಅದು ಹೇಳಿದ್ದು ಗಂಡ ಹೆಂಡತಿ ಮಧ್ಯೆನೇ ತಂದಿಡ್ತಿದ್ರು ಅಂತ. ನಿಮ್ಗೆ ಎಂತಕ್ಕೆ ಬೇಕಿದ್ರಿ? ಅವ್ರ ಗಂಡ ಹೆಂಡತಿ ಹೊಡ್ಕೋತಿದ್ರು, ಕಡ್ಕೋತಿದ್ರು. ನಿಮಗೆ ಯಾರು ಹೇಳಿದ್ದು ಹೋಗಿ ಅವರನ್ನು ಇದು ಮಾಡಿ ಅಂತ? ಕರ್ಮ ಎಲ್ಲ. ನನಗೆ ಇನ್ನೊಂದು ಸತಿ ಅದು ಏನಾದ್ರು ಕೇಳಬೇಕಲ್ಲ, ನಾನು ಇದನ್ನು ತಡ್ಕೊಂಡು ಬಂದೀನಿ. ಅಲ್ಲ ಪುಣಾತ್ಕಿತ್ತು, ಈಗ ನಿಂಗೆ ಎಂತ ಆತೆ? ಅವ್ರವ್ರು ಎಂಥದಾರೋ ಮಾಡ್ಕೊಂಡ್ಲಿ, ನಿಂಗೆ ಎಂತ ಆತ? ನೋಡಲಿ, ಇಷ್ಟೊತ್ತು ನಾ ಹೇಳಿದ್ದು ನಿಮಗೊಂದು ತಲೆಗೆ ಹೋಗಲೇ ಇಲ್ಲ. ಅವನ ಹೆಂಡತಿ ಬಸ್ಸಲ್ಲಿ ಎಷ್ಟು 100 ಜನ ಇದ್ದಂಗೆ ಅದಾರೆ, ಅವರೆಲ್ಲರ ಎದುರಿಗೆ ಕೇಳ್ತಾ ಇದೆ ಗೊತ್ತಾ? ನಿಮ್ಮ ಗಂಡ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ, ನಿಮಗೊಂದು ಹೇಳೋಕ್ಕಾಗಲ್ಲ ಬುದ್ಧಿ, ನಮ್ಮ ಸಂಸಾರ ಹಾಳು ಮಾಡ್ತಾರೆ ಅಂತ ಅವು ಎಂತೆಂತ ಹೇಳ್ತಾವೆ. ನಂಗೆ ಆ ಸಿಟ್ಟಲ್ಲಿ ಕೇಳಿಸ್ಕೊಂಡಿದ್ದು ನೆನಪಿಲ್ಲ. ಅದು ಯಾವ ಬಸ್ಸಲ್ಲಿ ಮಾರತಿ? 100 ಜನ ಇದ್ದಿದ್ದ? ನಿಮಗೆ ಒಂದು ಸ್ಪೆಷಲ್ ಬಸ್ ಏನಾದ್ರು ಬಿಟ್ಟಿದ್ರಾ 100 ಜನನ ಕೂರಿಸಿ? 100 ಜನರು ಇರಲಿ 3 ಜನರು ಇರಲಿ, ಇದ್ದಿದ್ದು ಹೌದಲ್ಲ, ನಾನು ಮಾತು ಕೇಳಿದ್ದು ಹೌದಲ್ಲ. ಅಲ್ಲ, ಇದು ಒಳ್ಳೆ ಕತೆ ಆಯ್ತಲ್ಲ. ನನಗೇನು ಕನಸು ಬಿದ್ದಿತ್ತಾನೆ ಅವ್ನ ಹೆಂಡತಿ ಬಂದು ನಿನ್ನ ಹತ್ರ ಕೇಳ್ತದೆ ಅಂತ? ನಾನೇನು ಮಾಡೋಕ್ಕಾಗ್ತದೆ? ನೀನು ಹೇಳೋಕ್ಕಾಗಲ್ಲ ನಿಮ್ಮ ಗಂಡಗೆ ಬುದ್ಧಿ ಹೇಳಿ ಅಂದಕ್ಕೂ ಫಸ್ಟು ನಿಮ್ಮ ಗಂಡಗೆ ಹೋಗಿ ಬುದ್ಧಿ ಹೇಳಿ ಕೇಳಿ, ಗಂಡಸ್ರು ವ್ಯವಹಾರ ಅವ್ರು ನೋಡ್ಕಿತಾರೆ, ನಿಮ್ಗೆ ಹಿಂಗಸ್ರಿಗೆ ಅಂತ ಕೇಳೋಕ್ಕಾಗಲ್ಲ ನಿಂಗೆ ಒಂದು ಮಾತಾ? ಕೇಳ್ತೀನಿ. ಈಗ ಆ ಕಾಲೇಜ್ ಹುಡುಗರೆಲ್ಲ ಒಂಥರ ಮುಖ ನೋಡ್ಕೊಂಡು ನಗಾಡ್ದಂಗೆ ಮಾಡ್ತಾ ಇದ್ದಾರೆ. ಎಲ್ಲರೂ ನಮ್ಮೂರವ್ರು ಸುಮಾರು ಜನ ಇದ್ದರು ಬಸ್ಸಲ್ಲಿ ಗೊತ್ತಾನ. ನಾನು ಯಾವತ್ತೂ ಆ ಬಸ್ಸಿಗೆ ಬರೋಣಲ್ಲ, ಶನಿ ಅಂಥೇಳಿ ಇವತ್ತೇ ಬಂದೆ. ನನಗಂತೂ ದೇವರೇ ಎಷ್ಟೊತ್ತಿಗೆ ಬಂದು ಇಳಿತೀನಿ ಅಂತ ಕಾಣ್ತದೆ. ಅದು ಬೇರೆ ನನ್ನ ಹತ್ರನೇ ನಿಂತ್ಕೊಂಡು ಹೇಳಿದ್ನೇ ಹೇಳೋದು. ಅದೊಂದು ಏನಪ್ಪ ಅಂತೇಳ ಅಂಥೇಳಿ ನಿನ್ನ ಹತ್ರ ಬಂದು ಹೇಳ್ತಿತ್ತು ಮರತೆ. ನಾವು ಗಂಡಗೆ ಬೈದರು ಅಂತ ಹೇಳಿ.
ಅದರ ಪುನಿಗೇನು ಯಾರಿಗೆ ಗೊತ್ತಿಲ್ಲ ಅಂತೇಳಿ ನನ್ನಿದ್ರೆ ಹೇಳಬೇಕಿತ್ತು. ಈಗೊಂದು ಅಕ್ರು ಬಂದುಬಿಡ್ತೇನೋ ಗಂಡ ಅಂತೇಳಿ ಎಲ್ಲಿ ಹೋಗಿತ್ತಂತೆ. ಅಮ್ಮ, ನೀವು ನಿಮ್ಮ ಮಗ ಮಾತಾಡ್ದಂಗೆ ಮಾತಾಡಬೇಡಿ. ಅವ್ರ ಗಂಡ ಹೆಂಡತಿ ಏನಾರು ಮಾಡ್ಕೊಳ್ಳಿ, ನಮಗೆ ಯಾಕೆ ಬೇಕು? ನೋಡೋ, ಇದನ್ನೇ ಮಾತು ಮುಂದುವರಿಸ್ತಿರ್ಬೇಡ, ಇದನ್ನಿಲ್ಲಿ ನಿಲ್ಲಿಸು. ನಂಗೆ ತೊಂದರೆ ಕೊಟ್ಟಿದ್ದ ನಾನು ಅವನ ಹತ್ರ ಗಲಾಟೆ ಮಾಡೀನಿ. ನಿಂಗಾದರೆ ಕೇಳಬೇಕಿತ್ತು. ನೋಡಿ, ನಂಗೆ ಏನಂತ ಗೊತ್ತಿಲ್ಲ, ಯಾರು ಹೇಳ್ಯಾರ ಅವ್ರ ಹತ್ರ ಹೋಗಿ ಕೇಳಿ, ನನ್ನ ಹತ್ರ ಯಾಕೆ ಕೇಳ್ತೀರಿ? ನಾನು ಬಂದು ಬೈದಿದ್ದಾನ ಅಂತ ಒಂದು ಮಾತು ಹೇಳಿದರೆ ಅಂತ ಹೇಳೋದು? ಅದು ಹೇಳಲೇ ಇಲ್ಲ ನೀವು ಹೇಳಿದ್ದು ಅಂತ. ನಿಮ್ಮ ಗಂಡ ಹೇಳಿದ್ದು ಅಂತಲೇ ಅದೇ ಹೇಳ್ತಾ ಇದೆ. ಮತ್ತು ಅದನ್ನೆಂತ ಹೇಳೋಕ್ಕಾಗ್ತದೆ ನಾನು? ಅದು ನೀವೇನು ಹೇಳಿರಿ ಅಂತ ನನಗೇನಾರು ಗೊತ್ತಿತ್ತಾ? ಒಂದು ಮಾತು ಹೇಳಿದರೆ ಮೊದಲೇ ನಂಗೆ ಗೊತ್ತಿದ್ದರೆ ಹಂಗಲ್ಲ ಹಿಂಗೆ ಅಂತಿದ್ದೆ. ಪುನಃ ತೀರ್ತಾರ ನಿಲ್ಲಿಸಿ, ಇಲ್ಲಿಗೆ ನಿಲ್ಲಿಸಿ. ಅಲ್ಲ, ಅದು ಬಂದು ಕೇಳ್ತದೆ ಅಂತ ಇವನಿಗೇನು ಸಪ್ನ ಬಿದ್ದಿತ್ತಾನೆ? ಗೊತ್ತಿದ್ದಿದ್ರೆ ಅವನು ಹೇಳ್ತಿದ್ದ, ಸಿಕ್ಕಲಿ ನಂಗೆ ಸಿಕ್ಕಲಿ ಅನ್ನೋದೇನು, ಅವಳನ್ನ ಬಲಿ ಬಿಡಿಸ್ತೀನಿ. ನಿನಗೆ ಮನೆ ವಿಚಾರ ಎಲ್ಲ ತಗೊಂಡೋಗಿ ಬಸ್ ಗಿಸ್ಸಲ್ಲೆಲ್ಲ ಕೇಳೋದು ಏನದೆ ನಿನಗೆ? ಯಾನು ಅಂತಕ್ಕಂತ ಕೇಳಿ ಅಂತ ನಾ ಕೇಳ್ತೀನಿ. ಸುಮ್ಮನೆ ನೋಡೋಣ. ಹೋಗ, ನಿನ್ನ ಕೆಲಸ ಅಂತ ಅದೇ ನೋಡ್ಕೇಳ, ಹೋಗ. ಸಲೀಸಾಗಿ ಮಗನ ಪರ ಮಾತಾಡ್ಬಿಟ್ರಿ. ಇದೇ ಈಗ ನನ್ನಿಂದ ಇವ್ರಿಗೇನಾರು ತೊಂದರೆ ಆಗಿದ್ರೆ ನಾನು ಸುಮ್ಮನೆ ಬಿಡ್ತಿದ್ರಾ? ಏನಿಲ್ಲದೆ ಯಾರ ಹತ್ರ ಒಂಚೂರು ಮಾತಾಡಿದ್ರೆ ಅವತ್ತು ನೋಡಿದ್ರಲ್ಲ ನೀವೇ, ಒಂದು ಬೈಕಲ್ಲಿ ಹೋಗಿದ್ದಕ್ಕೆ ಏನು ಸ್ವಲ್ಪ ರಂಪ ರಾಮಾಯಣ ಮಾಡಿದ್ರ ನನ್ನ ಮರ್ಯಾದೆ ಹೋತು ಅಂತ? ಯಾರಿಗೇನು ಹೇಳಲ್ಲ. ಮತ್ತು ನಾನು ಹೋಗಲಿ ಬಿಡಿ, ನಾನು ಹೇಳಿದ್ರು ಒಂದೇ ಬಿಟ್ಟರು ಒಂದೇ. ನೀವು ನಿಮ್ಮದು ಎಲ್ಲಿ ಬಿಟ್ಕೊಡ್ತೀರಿ? ನಾ ಒಂದು ಕೆಲಸ ಮಾಡ್ತೀನಿ, ಅವನಿಗೆ ಕರ್ಕೊಂಡ ಅವನ ಮನೆ ಬಾಗಿಲಿಗೆ ಹೋಗ್ತೀನಿ ಇವತ್ತು. ನಿನಗೇನು ಹೇಳೋಕ್ಕಾಗದೆ ನೀನು ಹಿಂಡ್ತೀನಿ ಅಂತಕ್ಕೆ ಮುಂದ್ಬಿಟ್ಟಿಯ ಕೇಳ್ತೀನಿ. ಅವನೇನು ಹೇಳ್ತಾನೆ ನೋಡ್ತೀನಿ. ಅಷ್ಟು ಹೇಳಿ ಕಳಿಸ್ತೀನಿ, ಇನ್ನು ಮಾತ್ರ ನಮ್ಮ ಸುದ್ದಿ ಬರಬೇಡ ಅಂಥೇಳಿ ಮತ್ತೂ ಹಿಂಗಿದು ಕಾನೂನು ಮಾಡ್ತಾನೆ ಅಂದರೆ ಅವನ್ನ ಸುಮ್ಮನೆ ಬಿಡೋದಲ್ಲ. ಇದೆಲ್ಲ ಶೇಖರಂದೇ ಕೆಲಸ ಗೊತ್ತು ನನಗೆ. ಸ್ವಲ್ಪ ಸುಮ್ಮನಿದ್ದು ಬೇಡ, ಇನ್ನು ಹೇಳೋದು ಬೇಡ, ಕೇಳೋದು ಬೇಡ. ನಾನು ಬೇಕಾದ್ರೆ ಹೋಗಿ ಅವನ ಹೆಂಡತಿಗೆ ಹೇಳ್ತೀನಿ. ಇನ್ನೊಂದು ಸತಿ ಗಂಡಸರಿದ್ರೆ ಅವ್ರು ನೋಡ್ಕಿತಾರೆ. ಇಲ್ಲ ನನ್ನ ಮಗ ಏನಾರು ಹೇಳಿದ್ರೆ ಬಂದು ಮನೆಗೆ ಬಂದು ಕೇಳಿ, ಗಂಡ ಹೆಂಡತಿ ಬಸ್ಸಿಗೆ ಹೆಂಗಸ್ರ ಮಕ್ಕಳನ್ನು ಕೇಳಿದ್ರೆ ಮಾತ್ರ ಸುಮ್ಮನೆ ಇರಲ್ಲ ಅಂತ ನಾನು ಹೋಗಿ ಹೇಳ್ತೀನಿ. ನೀ ಅಲ್ಲಿ ಹೋಗೋದು ಮತ್ತೆ ಮಾತು ಬೆಳೆದು ಒಂದು ಕುಂದುವರೆ ಆಗೋದು ಅವೆಲ್ಲ ಏನು ಬೇಡ. ಏನು ಬಂದದ ಒಂದಾದಕ್ಕೂ ಒಂದು ಹಿಂಗಿದ್ದವೇ ಇದಾಗ್ತಾ ಇರ್ತವೆ. ರಾಕೇಶ್ ಹುಡುಗ ಎಲ್ಲದನ್ನ ಈಗ ಮನೆಗೆ ಕರ್ಕೊಬಂದಿರಾ? ಕರ್ಕೊಬಂದೀವಪ್ಪ, ನಿನ್ನೆ ಕರ್ಕೊಬಂದ ಹಾಗೆ. ಮನೆಯಲ್ಲಿ ಅದೊಂದು ಸ್ವಲ್ಪ ಅಡ್ಡಿಲ್ಲ. ಈಗ ಅದೊಂದು ಹೆಂಗಸು ಏನೊಂದು ತಾಯಿ ಅಂತ ಅದು ಏನು ಅದಪ್ಪಂತಾಗಿದ್ದಿದ್ರೆ ಎಲ್ಲ ಸರಿ ಆಯ್ತಿತ್ತು. ಅದ್ರ ದಸೆಯಿಂದನೇ ಎಲ್ಲ ಹಾಳಾಗಿ ಹೋಗ್ತಿರೋದು. ಅದಕ್ಕೂ ಈಗ ಸಮ ಬಲಿ ಬಿಡಿಸ್ಬಂದಿನ ಮೊನ್ನೆ. ಹಾಂ, ಹಂಗಾರೆ ಇನ್ನು ಸರಿತ ಒಂದು ದಿವಸ ಎಲ್ಲಾರು ಸಿಕ್ಕಿದಾಗ ಅದು ಮತ್ತೆ ಹೇಳೋಕ್ಕದು ಏನು? ಅದು ಸರಿತ ಹೇಳ್ಬೇಕು, ಇಲ್ಲ ಸರಿತ ನಮ್ಮ ಹೇಳ್ಬೇಕು? ಅಲ್ಲ, ನಿಮಗೆ ಎಂತಕ್ಕೆ ಬೇಕ್ರಿ ಮರ್ರ? ನಿಮಗೆ ಎಂತಕ್ಕೆ ಬೇಕ್ರಿ? ಅವ್ರಿಗೆ ಎಂತಕ್ಕೆ ಬೈಯಕ್ಕೆ ಹೋಗಿದ್ರಿ? ಅದು ಊರಿಗೆ ಅವ್ರ ಮನೆಗೆ ಹೋಗ್ಕಿಂಡ ಸಾರ್ದಾ? ನೀನು ಒಬ್ಬಳು ಹಾಗೆ ಮಾಡ್ತೀವಿ ಮರತಿ, ಎಲ್ಲದನ್ನೂ ಒಂದೇ ಸಮ ನೋಡಬೇಡ. ಹಾಗೆ ಒಬ್ಬರು ಒಂದು ತಪ್ಪು ಒಪ್ಪು ಕೇಳದೆ ಇದ್ಮೇಲೆ ಅಂತ ಹೇಳ್ಬೇಕಂದ್ರೆ ಅದು ಅವತ್ತು ನಮ್ಮನೇಲಿ ಬಂದು ಕೂತ್ಕೊಂಡು ಅಷ್ಟು ಮಾತಾಡ್ದಾಗಲೇ ನಾವು ಕೇಳಬೇಕಿತ್ತು. ಅವನೆಲ್ಲ ಹುಡುಗಾಗಿದ್ರೆ ಈಗ ನಮ್ಮನೇಲಿ ಯಾರು ಸುದ್ದಿನಾರು ಹಂಗೆ ಹೇಳಿದರೆ ಸುಮ್ಮನಿರ್ತಿದ್ದು ನಾವ. ನನಗೆ ಒಂಥರ ಮನಸ್ಸಿಗೆ ಇದಾಗ್ತಾಯಿತ್ತು. ನಾವು ಭಾಳ ಇದು ಮಾಡಿದ್ವಿ ಏನಂತ ಕೇಳಿದ್ದು ಒಳ್ಳೇದಾಯ್ತು. ಎಲ್ಲರೂ ಒಂದೇ ಥರ ಇರಲ್ಲ, ಸುಮ್ಮನಿರು. ನೀವು ಹೋಗಿ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ, ಹೋಗಿ. ಯಾವುದೊಂದು ಮಾಡೋಕ್ಕೆ ಹೋದರೂ ಅಲ್ಲಿ ಬಂದುಬಿಡ್ತದೆ ಹಂಗಲ್ಲ ಹಿಂಗೆ ಅಂತ ಹೇಳೋಕ್ಕೆ. ಯಾಕೆ ಇದು ಹೇಳ್ದಂಗೆಲ್ಲ ಕೇಳ್ತೀವಲ್ಲ ನಾವು. ಇದಾ ಪ್ರೇಮನ ಹತ್ರ ಅಷ್ಟಾವಸ್ತಿ ಜಗಳ ಮಾಡ್ತದೆ, ಇಡೀ ಊರು ನೋಡ್ತದೆ. ಅದು ತೊಂದರೆ ಇಲ್ಲ ಇದಕ್ಕೆ. ನೋಡಿ ನೀವು ಹೇಳ್ತೀರಲ್ಲ, ಅವ್ರು ಏನು ಹೇಳ್ತಿರ್ತಾರೆ? ನಾನು ಎಲ್ಲಿ ಪ್ರೇಮನ ಹತ್ರ ಜಗಳ ಮಾಡಿರಿ? ಮೊನ್ನೆ ಬಂದ ಕಾಪಿ ಕೊಟ್ಟು ಕಳಿಸ್ಲ ನಾನು? ಅವ ಪುಣಾತ್ಕಿತ್ತಾರ ಇದನ್ನೇ ಮಾಡ್ತಾ ಕೂತ್ಕೊಳ್ಳಿ. ಒಬ್ರು ಅದಕ್ಕೂ ಹಿಂಗೆ ಇದು ಮಾಡ್ತಾಯಿರಿ. ನಂಗೆ ಲೋಟ ಕುಡಿಯೋಕ್ಕೆ ಅಂತಾರೆ, ಅದೇನು ಕೊಡು, ನಿನ್ನ ಮಾವಿಗೆ ತೊಗೊಂಡೋಗಿ ಕೊಡು ಮರತಿ. ಇಲ್ಲಿ ಲೋಟಕ್ಕೆ ಹಾಕಿಟ್ಟಿದ್ರೆ ಕೊಡು, ನಾನು ತೊಗೊಂಡೋಗಿ ಕೊಡ್ತೀನಿ. ಮತ್ತು ಅವರೊಂದು ಬದಿಯಿಂದ ಕೂಗೋಕೆ ಶುರು ಮಾಡ್ತಾರೆ ಈಗ.